ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾವಾಗ ಈ ದರೋಡೆ ಆಗುತ್ತೆ, ದರೋಡೆ ಆಗ್ತಾ ಇದ್ದಾಗೆ 1 ಅವರ್ ಆದ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. 1 ಅವರ್ ಅವರಿಗೆ ಏನಾಗುತ್ತೆ, ಯಾಕೆ ಇವರು ಕೊಡ್ಲಿಲ್ಲ, ಈ CMS ಕಂಪನಿಯಲ್ಲಿ ಪ್ರಮುಖವಾಗಿ ಯಾರಾದ್ರೂ ಭಾಗಿಯಾಗಿದ್ದಾರಾ ಅಥವಾ ಮಾಜಿ ಉದ್ಯೋಗಿಗಳು ಏನಾದ್ರೂ ಭಾಗಿಯಾಗಿದ್ದಾರಾ ಅನ್ನುವಂತ ಒಂದಿಷ್ಟು ಮೊದಲಿಗೆ ಅನುಮಾನ ಮೂಡುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಏನೇ ರಿಸಲ್ಟ್ ಇದೆ ಅಂತ ಗೊತ್ತಾಗೋದಿಲ್ಲ. ಮೊದಲಿಗೆ ಅನುಮಾನ ಆದಂತ ಸಂದರ್ಭದಲ್ಲೂ ಕೂಡ ಅದೇ ಅನುಮಾನದ ಮೇಲೂ ಕೂಡ ಅಧಿಕಾರಿಗಳು ಒಂದಿಷ್ಟು ಪರಿಶೀಲನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ಸಿಕ್ಕಿದೆ ಇದೇ ಝೇವಿಯರ್ ಹಾಗೆ ಗೋಪಿ ಅನ್ನುವರು. ಯಾಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಮೇಲೆ ಇವರು ಇರ್ತಾರೆ. ಸೊ ಅದರ ಜೊತೆಗೆ ಈ ಝೇವಿಯರ್ ಮಾಜಿ ಉದ್ಯೋಗಿಯೂ ಕೂಡ ಅಲ್ಲಿ ಆಗಿದ್ದ, ಪ್ರಮುಖವಾಗಿ ಸಿಬ್ಬಂದಿಯೂ ಕೂಡ ಅಲ್ಲಿ ಆಗಿದ್ದ. ಸೊ ಅದಕ್ಕೋಸ್ಕರ ಈಗ ಈ ಹಣ ರವಾನೆ ಮಾಡುವಂಥ ಅಪ್ಡೇಟ್ ಕೆಲಸವನ್ನ ಇದೆಯಲ್ಲ, ಯಾವ ರೂಟ್ಗೆ ಎಷ್ಟು ಹಣ ಹೋಗಬೇಕು, ಯಾವ ATMಗೆ ಎಷ್ಟು ಹಣ ಹಾಕಬೇಕು, ಯಾವ ಬ್ಯಾಂಕ್ನಿಂದ ಒಂದಿಷ್ಟು ಹಣ ಹೋಗುತ್ತೆ, ಇದೆಲ್ಲವೂ ಕೂಡ ಕಂಪ್ಲೀಟ್ ಆದಂಥ ಒಂದು ಈ ಅಪ್ಡೇಟ್ ಏನಿದೆ ಈಗ ಒಂದಿಷ್ಟು ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಮುಂಬೈನಲ್ಲಿ ಇದೆ. ಸೊ ಮುಂಬೈನಲ್ಲಿ ಇರೋದ್ರಿಂದಾಗಿ ಮುಂಬೈಯಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಕೊಡೋದು, ಅಲ್ಲಿಂದ ಬೆಂಗಳೂರಿಗೆ ಬರೋಷ್ಟಿಗೆ ಒಂದಿಷ್ಟು ಮಾಹಿತಿ ಬರೋವರೆಗೂ ನಾವು ಹಣವನ್ನು ಹೆಂಗಾದರೂ ಮಾಡಿ ದೋಚ್ಕೊಂಡು ಹೋಗ್ಬಿಟ್ಟಿರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಪ್ಲಾನ್ ಅನ್ನು ಹಾಕುತ್ತಾರೆ. ಯಾಕೆ ಅಂತಂದ್ರೆ ಝೇವಿಯರ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ. ಯಾವ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇದೆ, ಹಳೆ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇರುತ್ತೆ, ಹೊಸ ಗಾಡಿಯಲ್ಲಿ ಎಷ್ಟು ಕ್ಯಾಮ್ರಾ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವನಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಅಲ್ಲೇ ಕೆಲಸ ಮಾಡಿದವನು. ಹಾಗಾಗಿ ಹಳೆ ಗಾಡಿಗಳಲ್ಲಿ ಒಂದಿಷ್ಟು ಕ್ಯಾಮ್ರಾ ವರ್ಕ್ ಆಗೋದಿಲ್ಲ, DVR ನಲ್ಲೂ ಕೂಡ ಒಂದಿಷ್ಟು ವರ್ಕ್ ಆದ್ರೂ ಆಗುತ್ತೆ, ಒಂದೊಂದು ಸರಿ ಆಗೋದಿಲ್ಲ. ಯಾಕಂದ್ರೆ ಒಂದಿಷ್ಟು ಭರವಸೆ ಮೇಲೂ ಕೂಡ ಹೋಗುತ್ತೆ, ವ್ಯಕ್ತಿಗಳ ಮೇಲೆ ಒಂದಿಷ್ಟು ಭರವಸೆ, ಡ್ರೈವರ್ಗಳ ಮೇಲೆ ಒಂದಿಷ್ಟು ಭರವಸೆ, ಅದರ ಜೊತೆಗೆ ಆ ಗಾಡಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗ ನಾವು ಎಷ್ಟೇ ಭರವಸೆ ಇಟ್ಟರೂ ಕೂಡ ಈ ಹಣ ತಂದಾಗ ಹಣ ಕೂಡ ಒಂದಿಷ್ಟು ಬಾಯಿ ತೆಗೆಯುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಆದರೂ ಕೂಡ ಏನು ಮಾಡಿಬಿಡ್ತಾರೆ, ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಯಾಕೆ, ಸುಮ್ಮನೆ CC ಕ್ಯಾಮ್ರಾ ಹಾಕೋದೆ, ಅದಕ್ಕೆ ಯಾವುದೇ ರೀತಿಯಾಗಿ ಈ ATM ಗಾಡಿಗಳನ್ನು, ಪ್ರಮುಖವಾಗಿ ಹಣವನ್ನು ತೆಗೆದುಕೊಂಡು ಹೋಗುವಂಥ ಗಾಡಿಗಳನ್ನು ಯಾರು ಕೂಡ ಅಡ್ಡ ಹಾಕೋದಿಲ್ಲ. ಒಂದು ರೀತಿಯಾಗಿ ಸೆಕ್ಯೂರಿಟಿ, ಒಳ್ಳೆ ಸೆಕ್ಯೂರಿಟಿ ಇರುತ್ತೆ, ಒಳಗಡೆ ಇಬ್ಬರು ಗನ್ಮ್ಯಾನ್ ಇರ್ತಾರೆ, ಯಾರು ಕೂಡ ಕೈ ಹಾಕೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಇದೇ ಒಂದು ಕಡೆ ದರೋಡೆಕೋರರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಈಗ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ CCTV ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಳೆ ವಾಹನಗಳ CCTV ವಿಜುವಲ್ಸನ್ನು DVRನಲ್ಲಿ ಒಂದು ಕಡೆ ಇರುತ್ತೆ. ಸೊ ಹಾಗಾಗಿ ಹೊಸ ವಾಹನಗಳ CCTV ಕಂಟ್ರೋಲ್ ಏನಿದೆ, ಸಂಪೂರ್ಣವಾಗಿ ಯಾವ ಗಾಡಿ ಹೋದ್ರೂ ಕೂಡ ಅದೆಲ್ಲವೂ ಕೂಡ ಒಂದು ಕಡೆ ರೆಕಾರ್ಡಿಂಗ್ ಆಗುತ್ತೆ. ಅದು ಮುಂಬೈನಲ್ಲಿ ಒಂದಿಷ್ಟು ಕಂಟ್ರೋಲ್ನಲ್ಲಿ ಇರುತ್ತೆ. ಸೊ ಹಾಗಾಗಿ CCTV ರೆಕಾರ್ಡ್ ಮುಂಬೈನ ಕೇಂದ್ರ ಕಚೇರಿಯಲ್ಲಿ ಇರೋದ್ರಿಂದಾಗಿ ಬಹುತೇಕ ವಾಹನಗಳಲ್ಲಿ ಈ ರೀತಿಯಾದಂಥ CCTV ಅಪ್ಡೇಟ್ ಇಲ್ಲ ಇನ್ನೂ ಕೂಡ. ಸೊ ಹಳೆ ವಾಹನಗಳನ್ನು ಅದಕ್ಕೋಸ್ಕರ ಇವರು ಟಾರ್ಗೆಟ್ ಅನ್ನು ಮಾಡ್ತಾರೆ. ಸೊ ಹಳೆ ವಾಹನ ಟಾರ್ಗೆಟ್ ಮಾಡುವ ಮೂಲಕ ಕೋಟಿ ಹಣವನ್ನು ನಾವು ಲೂಟಿ ಮಾಡಬಹುದು, ಕೋಟಿ ಹಣವನ್ನು ನಾವು ಹೆಂಗಾದರೂ ಮಾಡಿ ಕದ್ದು ನಾವು ಪರಾರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಂಡ್ ಸೆಟ್ನಲ್ಲಿರ್ತಾರೆ. ಆದರೂ ಕೂಡ ಸಕ್ಸಸ್ ಆಗ್ತಾರೆ, 99% ಸಕ್ಸಸ್ ಆಗ್ತಾರೆ. ಆದರೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಅನ್ನೋದೇ ಅವರ ದಿಕ್ಕು ತೋಚಲ್ಲ. ಯಾಕಂದರೆ ಕೋಟಿ ಹಣ ಕದ್ದು ಬಿಟ್ಟಿದ್ದಾರೆ. ₹1 ₹2 ಕದ್ದಿದ್ರೆ ಹೌದಪ್ಪ ಏನೋ ಆಗೋಗ್ಬಿಟ್ಟಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಯಾಕಂತಂದರೆ ಈ ಸಣ್ಣ ಪುಟ್ಟ ಕೇಸ್ಗಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅಲ್ಲೇ ಮರೆಮಾಚುವಂಥ ಕೆಲಸಗಳು ಕೂಡ ಆಗುತ್ತೆ, ನೋಡಿದ್ದೀವಿ ನಾವು ಸಾಕಷ್ಟು ಬಾರಿ. ಸೊ ಹಾಗಾಗಿ ಈಗ ಕೋಟಿ ಹಣವನ್ನು ತೆಗೆದುಕೊಂಡು ಹೋಗೋದು ಬರೋದು ಅವೆಲ್ಲವೂ ಕೂಡ ನೋಡ್ತಾ ಹೋದಾಗ ಭಾಳಷ್ಟು ಅನುಮಾನ ಬರುತ್ತೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಎಸ್ಕೆ ಪ್ಲಾನ್ ನಂದು, ಒಂದು ಕಡೆ ಹಣ ಕದಿಯುವಂಥ ಪ್ಲಾನ್ ನಿಮ್ಮದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡ್ಕೊಂಡವರು ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಇಷ್ಟೆಲ್ಲವೂ ಕೂಡ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ. ಸೊ ATM ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, CCTV ಫುಟೇಜ್ನಲ್ಲೂ ಕೂಡ ಒಂದಿಷ್ಟು ಸರಿಯಾದಂಥ ಮಾಹಿತಿ ಇರೋದಿಲ್ಲ. ಹಾಗಾಗಿ ಈಗ ಮತ್ತೊಂದು ಕಡೆ ಈ ಏನು ಝೇವಿಯರ್ ಮತ್ತು ಒಂದು ಕಡೆ ಈ ಗೋಪಿ ಕಾರ್ ನೀಡಿದಂಥ ಆರೋಪಿಗಳು ಕಾರ್ ಹಿಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕೊಂಡಿದ್ರಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾನೆ ಒಂದು ಕಡೆ ಸಸ್ಪೆಂಡ್ ಮಾಡಿದ್ರು, ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಬಿಡಿ. ಆದರೆ ಇದೀಗ ಪ್ರಮುಖವಾಗಿ ಬೆಂಗಳೂರಿನ ಈ ಪೊಲೀಸ್ ಡ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಏನೆಲ್ಲ ಬೆಳವಣಿಗೆ ಆಯಿತು, ಏನು ಕತೆ ಅನ್ನೋದು. ಯಾಕಂದ್ರೆ ಬಾಣಸ್ವಾಡಿ ನಿವಾಸದಿಂದ ಕಾರನ್ನು ಪಡೆದಿರುವಂತ ಈ ಅಣ್ಣಪ್ಪ, ಯಾಕಂದ್ರೆ ಪೊಲೀಸ್ ಡ್ಯೂಟಿ ಇದ್ದಂತ ಸಂದರ್ಭದಲ್ಲಿ ಬಾಡಿಗೆಯನ್ನ ಪಡೆದಿದ್ದ. ಈ ಝೇವಿಯರ್ ಮತ್ತು ಗೋಪಿಗೆ ಕಾರ್ ನೀಡಿದಂತ ಆರೋಪಿ ಕಾರ್ನ ಹಿಂಬದಿಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅನ್ನು ಹಾಕಿಸ್ಕೊಳ್ತಾರೆ. ಯಾಕೆ ಅಂತಂದ್ರೆ ಯಾರೂ ಕೂಡ ಅಧಿಕಾರಿಗಳು ಕೈ ಹಾಕೋದಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದಾಗ ಸಹಜವಾಗಿ ಸೆಂಟ್ರಲ್ ಗೌರ್ಮೆಂಟ್ ಗಾಡಿ ಇರುತ್ತಪ್ಪ, ಅದಕ್ಕೆ ಕೈ ಹಾಕೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ನೋಡಿ, ಈಗ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಕಾನ್ಸ್ಟೇಬಲ್ ಅಣ್ಣಪ್ಪನ ಅಸಲಿ ಸತ್ಯ ಒಂದು ಕಡೆ ಬಯಲಾಗ್ತಾ ಇರುವಂಥದ್ದು, ಬಟಾ ಬಯಲಾಗ್ತಾ ಇರುವಂಥದ್ದು. ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಬಟಾ ಬಯಲಾಗುವಂಥ ಕೆಲಸ ಆಗ್ತಾ ಇದೆ. ದರೋಡೆಗೆ ಇನ್ನೋವಾ ಕಾರ್ ಕುಡಿಸಿದ್ದೆ ಇದೇ ಕಾನ್ಸ್ಟೇಬಲ್ ಅಣ್ಣಪ್ಪ ಒಂದು ಕಡೆ
ನೋಡ್ಬೇಕಾದ್ರೆ ಕಾನ್ಸ್ಟೇಬಲ್ ಅಣ್ಣಪ್ಪನಿಂದ ಇನೋವಾ ಕಾರ್ ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡ್ತಾರೆ, ಹೆಂಗ್ ಹೋಗ್ಬೇಕು ಏನ್ ಕತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಹಿತಿಯನ್ನ ಇದೇ ಅಣ್ಣಪ್ಪ ಒಂದ್ ಕಡೆ ರೆಡಿ ಮಾಡ್ಕೋತಾನೆ. ಸೊ ಪೊಲೀಸ್ ಡ್ಯೂಟಿ ಇದೆ ಅಂತ ಒಂದ್ ಕಡೆ ಕಾರನ್ನ ಬಾಡಿಗೆ ಪಡಿತಾನೆ, ಅದರ ಹಿಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದ್ ಕಡೆ ಸ್ಟಿಕ್ಕರ್ ಕೂಡ ಹಾಕಿಸ್ತಾನೆ. ಈ ಝೇವಿಯರ್ ಆಗಿರ್ಬೋದು, ಗೋಪಿಗೆ ಕಾರ್ ನೀಡಿದಂಥವ್ರು ಇವರೇ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನ ನಾಯಕ ಒಂದ್ ಕಡೆ ಸಸ್ಪೆಂಡ್ ಮಾಡಿರುವಂಥದ್ದು ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸೊ ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ 7 ಕೋಟಿ 11 ಲಕ್ಷ ರೂ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ಅಣ್ಣಪ್ಪ ನಾಯಕ ಆ ಚಟ ರಾಬರಿಗೆ ಒಂದ್ ಕಡೆ ಇಲ್ಲಿ ಕಾರಣವಾಯಿತು. ಯಾಕೆ ಅಂತಂದ್ರೆ ಆ ಚಟ ಅವನಿಗೆ ಬಹಳ ಇತ್ತು, ರಾಬರಿ ಮಾಡಬೇಕು, ರಾಬರಿ ಮಾಡಿಸೋದಾಗಿರ್ಬೋದು, ಆ ಚಟ ಬಹಳಷ್ಟು ಎದ್ದು ಕಾಣ್ತಾ ಇತ್ತು. ಈ ಚಟದಿಂದಲೇ ಅವನ ಪತ್ನಿಯಿಂದ ಒಂದ್ ಕಡೆ ದೂರ ಕೂಡ ಹೋಗ್ಬಿಟ್ಟಿದ್ರು. ಈ ಅಣ್ಣಪ್ಪ ಇದೇ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಸರಿ ಇಲ್ಲ ಈ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಅಣ್ಣಪ್ಪ ಪೊಲೀಸ್ ಆಗಿದ್ರು ಕೂಡ ಮಾಡ್ತಿದ್ದಂಥದ್ದು ಅಕ್ರಮ ಚಟುವಟಿಕೆಯಲ್ಲಿ. ನೋಡಿ, ಅವನು ಪೊಲೀಸ್ ಆದ್ರೂ ಕೂಡ ಈ ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಿಜವಾಗ್ಲೂ ಕೂಡ ಕಳ್ಳನೇ ಆಗ್ಬೇಕಾಗಿದ್ದು, ಆದ್ರೆ ಪೊಲೀಸ್ ಅವನ ಹಣೆ ಬರದಲ್ಲಿ ಬರ್ತಿತ್ತು, ಆದ್ರೆ ಆಗ್ಬಿಟ್ಟಿತ್ತ. ಅವ್ನು ಮಾಡ್ತಾ ಇದ್ದದ್ದು ಎಲ್ಲವೂ ಕೂಡ ಅಕ್ರಮ ಚಟುವಟಿಕೆಗಳೇ. ಆನ್ಲೈನ್ ನಲ್ಲಿ ಬೆಟ್ಟಿಂಗು, ಮನೆ ಡಬ್ಲಿಂಗ್ ಕೇಸ್ನಲ್ಲೂ ಕೂಡ ಲಕ್ಷ ಒಂದ್ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ. ಆಗ ಅಣ್ಣಪ್ಪ ನಾಯಕಗೆ ಪರಿಚಯವಾಗಿದ್ದೆ ಇದೇ ಝೇವಿಯರ್. ಬಳಿಕ ಈ ಅಣ್ಣಪ್ಪ ಮತ್ತು ಝೇವಿಯರ್ ಇಬ್ಬರೂ ಕೂಡ ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಡ್ತಾರೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ದರೋಡೆ ಪ್ಲಾನ್ ಹೇಗಿತ್ತು ಅಂತ ನಾವು ಒಂದಿಷ್ಟು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವನ ಕರಾಳ ಕತೆ ಬಿಚ್ಚಿಡ್ಬೇಕಾದಂಥ ಸಂಗತಿ ಇದೀಗ. ಯಾಕಂದ್ರೆ ಅಣ್ಣಪ್ಪನ ಇಷ್ಟು ದಿನಗಳ ಕಾಲ ಇವನ ಫ್ಯಾಮಿಲಿ ಯಾರು, ಏನ್ ಕತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಡಿಸ್ಕಸ್ ಮಾಡಿರಲಿಲ್ಲ. ಯಾಕಂದ್ರೆ ಬರೀ ಈ ಅಣ್ಣಪ್ಪನ ವಿಚಾರ ಹೇಗಿದ್ದ, ಪೊಲೀಸ್ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡವಳಿಕೆಗಳಿತ್ತು, ಅದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಾಯಿತು. ಆದ್ರೆ ಇದೀಗ ಇಡೀ ಒಂದಿಷ್ಟು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವನ ಪರ್ಸನಲ್ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಈಗ ಅಣ್ಣಪ್ಪ ಝೇವಿಯರ್ ಇಬ್ರು ಕೂಡ ಸೇರಿ ದರೋಡೆಗೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಕೃತ್ಯಕ್ಕೆ ಬಳಸಿದಂತ ಇನೋವಾ ಕಾರ್ ಪಡೆದಿದ್ದೇ ಒಂದು ರೋಚಕ. ಯಾಕೆ ಅಂತಂದ್ರೆ GPS ಇರೋ ಕಾರುಗಳನ್ನ ಬಾಡಿಗೆ ಕೊಡ್ತಿದ್ದಂತ ದಂಪತಿಗಳು, ಪ್ರಮುಖವಾಗಿ ದಂಪತಿಗಳ ಜೊತೆ ಕ್ಲೋಸ್ ಆಗಿದ್ದ ಪೊಲೀಸ್ ಅಣ್ಣಪ್ಪ ಒಂದು ರೀತಿಯಾಗಿ. ಆದ್ರೆ ದಂಪತಿ ಬಳಿ ಇರುವ ಎಲ್ಲಾ ಕಾರುಗಳಿಗೂ ಕೂಡ GPS ಇತ್ತು. ಯಾಕಂದ್ರೆ ಎಲ್ಲಿ ಹೋಗುತ್ತೆ, ಯಾವ ರೂಟಲ್ಲಿ ಗಾಡಿ ಹೋಗ್ತಾ ಇದೆ, ಎಲ್ಲಿ ಗಾಡಿ ನಿಂತ್ಕೊಂಡಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ದಂಪತಿಗಳು ಗಮನಿಸ್ತಾ ಇದ್ರು. ಸೊ ಇನೋವಾ ಕಾರು ಹಳೇದಾಗಿದ್ರಿಂದಾಗಿ GPS ಇರಲಿಲ್ಲ. ಸೊ ಈ ಕಾರ್ ಎಲ್ಲಿ ಹೋಗ್ತಾ ಇದೆ, ಏನ್ ಕತೆ, ಯಾಕಂದ್ರೆ ಈ ಹಳೆ ಗಾಡಿಗಳಿಗೆ ಇನ್ನೂ ಕೂಡ GPS ಅನ್ನ ಅಳವಡಿಕೆ ಮಾಡಿಲ್ಲ. ಸೊ ತನ್ನ ಫ್ರೆಂಡ್ಗೆ ಕಾರು ಬೇಕಿದೆ ಅಂತ ದಂಪತಿ ಬಳಿ ಒಂದ್ ಕಡೆ ಕಾರನ್ನ ಕೊಡಿಸಿಕೊಡ್ತಾನೆ. ಇದೇ ಕಾರಿಗೆ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಭಾರತ ಸರ್ಕಾರ ಅಂತ ಬೋರ್ಡ್ ಕೂಡ ಹಾಕಿಸಿ ಒಂದ್ ಕಡೆ ಕೃತ್ಯವನ್ನ ಬೆಳೆಸ್ಕೊಂಡ್ಬಿಟ್ಟಿದ. ಯಾಕೆ ಅಂತಂದ್ರೆ ಈಗ 7 ಆರೋಪಿಗಳನ್ನ ಬಂಧಿಸಿ ಒಂದಿಷ್ಟು ತನಿಖೆಯನ್ನ ಮುಂದುವರಿಸಿದ್ದಾರೆ. ನೋಡಿ, ಇವನು ಯಾವ ರೀತಿಯಾಗಿ ಕರ್ಮಕಾಂಡಗಳು ಬಯಲಾಗ್ತಾ ಇದೆ ಅಂತಂದ್ರೆ ಗಮನಿಸ್ತಾ ಹೋದ್ರೆ ದಂಪತಿಗಳು ಒಂದ್ ಕಡೆ ಫ್ರೆಂಡ್ಶಿಪ್ ಅಲ್ಲಿ ಸಹಜವಾಗಿ ಪೊಲೀಸ್ ಅಧಿಕಾರಿಗಳು ಅಂತಂದಾಗ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಒಂದಿಷ್ಟು ಹೆಲ್ಪ್ ಮಾಡಬಹುದು, ಏನಾದರೂ ಒಂದಿಷ್ಟು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಮ್ಮನ್ನು ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಯಾರೇ ಆದರೂ ಕೂಡ, ಈಗ ಪಕ್ಕದ ಮನೆ ಆದವರು ಆಗಿರ್ಬೋದು, ಬೇರೆ ಮನೆ ಆದವರು ಆಗಿರ್ಬೋದು, ಒಂದಿಷ್ಟು ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಹೆಂಗಿದ್ರು ಕೂಡ ಈ ದಂಪತಿಗಳು ಒಂದು ಕಡೆ ಕಾರ್ ಬಾಡಿಗೆಗಳನ್ನು ಕೊಡ್ತಾ ಇದ್ರು, ಅವನಿಗೆ ಗೊತ್ತಿತ್ತು. ಸೊ ಅದು ಕೂಡ ಇವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಹಳೆ ಕಾರೇ ಒಂದು ಕಡೆ ಬೇಕು ನನಗೆ, GPS ಇಲ್ಲಾರ್ದಂಥ ಒಂದು ರೀತಿಯಾದಂಥ ಕಾರುಗಳು ಅವ್ರ ಹತ್ರ ಇದೆ ಅನ್ನೋದು ಈ ಅಣ್ಣಪ್ಪನಿಗೆ ಬಹಳಷ್ಟು ಗೊತ್ತಿತ್ತು. ಸೊ ಯಾಕಂದ್ರೆ ಈ ಹೊಸ ಗಾಡಿಗಳಿಗೆ ಎಲ್ಲ ಕಡೆಯೂ ಕೂಡ GPS ಇದೆ, ಪ್ರಮುಖವಾಗಿ ಎಲ್ಲಿ ಬೇಕಾದರೂ ಗಾಡಿ ಹೋಗುತ್ತೆ, ಎಲ್ಲಿ ಬೇಕಾದರೂ ನಿಲ್ಲುತ್ತೆ ಅನ್ನುವಂಥದ್ದು ಈ ದಂಪತಿಗಳಿಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಈ ಹಳೆ ಕಾರನ್ನೇ ಒಂದು ಕಡೆ ತೆಗೆದುಕೊಳ್ತಾನೆ. ಈ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹಿಂದೆ ಬರೆಯುವಂಥದ್ದು ಗೌರ್ಮೆಂಟ್ ಆಫ್ ಭಾರತ ಸರ್ಕಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ನೋಡಿ, ಇಷ್ಟರ ಮಟ್ಟಿಗೆ ಇವನು ಪ್ಲಾನ್ ಹಾಕಿದ್ದಾನೆ ಅಂತಂದ್ರೆ ಎಲ್ಲವೂ ಕೂಡ ಅಂತಂದ್ರೆ ಏನೇ ಆದರೂ ಕೂಡ ಗೌರ್ಮೆಂಟ್ ಮೇಲೆ ಬರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡ್ದ. ಆದರೆ ಎಲ್ಲವೂ ಕೂಡ ಗೊತ್ತಾಗುತ್ತಲ್ವಾ ಇವನು ಏನು ಕತೆ, ಏನು ಹಣೆವಾರ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಈಗ ಬಿಚ್ಚಿಡುವಂಥ ಕೆಲಸ ಆಗ್ತಾ ಇದೆ. ಈಗ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಆರೋಪಿಗಳಿಂದ ಗಮನಿಸ್ತಾ ಹೋದ್ರೆ 6 ಕೋಟಿ 29 ಲಕ್ಷ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಉಳಿದ 81 ಲಕ್ಷ ಪತ್ತೆ ಹಚ್ಚಲು ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಉಳಿದ ಹಣ ಪರ್ಚೇಸರ್ಗೆ ಕೊಟ್ಟಿರುವ ಮಾಹಿತಿ ಇದೆ. ಸೊ ಈ ಆರೋಪಿಗಳು ಏನ್ ಮಾಡಿದ್ದಾರೆ,
ಸೊ ಯಾರ್ಯಾರಿಗೆ ಒಂದಿಷ್ಟು ಸಾಲ ಆಯಿತು, ಯಾರ್ಯಾರು ಏನೇನು ಕತೆ, ಅವರವರ ಪರಿಚಯದವರಿಗೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ಯಾಂಕ್ನಿಂದ ಸೀರಿಯಲ್ ನಂಬರ್ ಪಡೆದು ಒಂದಿಷ್ಟು ತನಿಖೆಯನ್ನು ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಹಣದ ಬಗ್ಗೆ ಮಾಹಿತಿ ಕಲೆ ಹಾಕಲು ಒಂದಿಷ್ಟು ತೀವ್ರವಾಗಿ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು ಸಹಜವಾಗಿ. ಯಾಕಂದ್ರೆ ಈ ಸೀರಿಯಲ್ ನಂಬರ್ ಹಾಕಿರ್ತಾರೆ. ಯಾಕಂದ್ರೆ ATM ಹಣ ಒಂದಿಷ್ಟು ಹಾಕ್ತಾ ಇದ್ದಾರೆ ಅಂತಂದಾಗ, ಯಾವುದೇ ಒಂದಿಷ್ಟು ಬ್ಯಾಂಕ್ನಲ್ಲಿ ಹಣ ಬಂದಿದೆ ಅಂತಂದಾಗ ಆ ಸೀರಿಯಲ್ ನಂಬರ್ ಇರುತ್ತೆ. ಈ ಸೀರಿಯಲ್ ನಂಬರು ಒಂದು ಕಡೆ ಕದ್ದಂಥ ಸಂದರ್ಭದಲ್ಲೂ ಕೂಡ ನೀವು ಎಷ್ಟೇ ವರ್ಷಗಳಾದರೂ ಕೂಡ ಬಿಟ್ಟು ಆ ನೋಟನ್ನು ನೀವು ಚಲಾವಣೆ ಮಾಡ್ತೀರಾ ಅಂತಂದಾಗ ಆವಾಗ ಸಿಕ್ಕೇ ಬೀಳ್ತೀರಾ. ಯಾಕಂದರೆ ಒಂದು ರೀತಿಯಾಗಿ ಅದು ಪೇಪರ್ ಇದ್ದಂಗೆ, ನೀವು ಬಳಸೋಂಗೂ ಇಲ್ಲ, ಈ ಕಡೆ ಕೂಡಂಗೂ ಇಲ್ಲ. ಅಂದರೆ ಈ ಏನು ಹೇಳ್ತಾರಲ್ಲ, ಒಂದಿಷ್ಟು ಬೇರೆ ಬೇರೆ ಗಾದೆ ಮಾತುಗಳು ಬರುತ್ತೆ, ಬೇಡ ಬಿಡಿ ಅದೆಲ್ಲವೂ ಕೂಡ. ಯಾಕೆ ಅಂತಂದರೆ ನೋಡಿ, ಅದಕ್ಕೋಸ್ಕರ ಈಗ ಹಣದ ಬಗ್ಗೆ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಈಗ ಮಾಹಿತಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಏನಾಗಿದೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡೋಣ. ಇನ್ನೂ ಆರೋಪಿಗಳನ್ನು ಬಂಧಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಮುಂದಾಗ್ತಾ ಇರುವಂಥದ್ದು. ಉಳಿದ ಹಣ 81 ಲಕ್ಷ ಏನಿದೆ ಅದು ಕೂಡ ಒಂದಿಷ್ಟು ಪತ್ತೆ ಹಚ್ಚೋದಕ್ಕೂ ಕೂಡ ಒಂದು ಕಡೆ ಮುಂದಾಗ್ತಾ ಇದ್ದಾರೆ. ಎಲ್ಲವೂ ಕೂಡ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೋ ಮತ್ತೊಂದು ಕತೆ. ಸೊ ಈಗ ಈ ಆರೋಪಿಗಳ ವಿರುದ್ಧ ಯಾವ ರೀತಿಯಾಗಿ ಕೇಸ್ಗಳು ದಾಖಲಾಗುತ್ತೋ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಗಮನಿಸಬೇಕಾಗಿದೆ. ಈಗ ಮತ್ತೊಂದು ಮುಂದಿನ ಸ್ಟೋರಿ ಅಂತ ಗಮನಿಸ್ತಾ ಹೋದಾಗ